ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಪಿರಮಿಡ್ಗಳ ನಿರ್ಮಾಣ ಏಕಾಯಿತು, ಏಲಿಯನ್ ಕನೆಕ್ಷನ್ ಹಾಗೂ ಶಿವ. ಅನಂತಭಾಯಿಯವರ ಪ್ರಶ್ನೆ ಬಾಪೂಜಿಯವರಿಗೆ ಈ ರೀತಿ ಇದೆ. ಪಿರಮಿಡ್ಗಳು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ಏಲಿಯನ್ಸ್ ಮತ್ತು ಶಿವನಿಗೆ ಏನಾದರೂ ಕನೆಕ್ಷನ್ ಇದೆಯೇ ಎಂದಾಗ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಖಂಡಿತವಾಗಿಯೂ ಕನೆಕ್ಷನ್ ಇದೆ. ಪಿರಮಿಡ್ಗಳು ಸಾವಿರಾರು ವರ್ಷಗಳಿಂದ ಅಲ್ಲ, ಎಂದಿನಿಂದ ಈ ಭೂಮಿಯ ಸೃಷ್ಟಿಯಾಯಿತೋ ಅಂದಿನಿಂದ ಈ ಪಿರಮಿಡ್ಗಳು ಇವೆ. ಆದರೆ ಅವುಗಳಲ್ಲಿ ಕೆಲವು ಮಾತ್ರ ಉಳಿದುಕೊಂಡಿವೆ. ಪಿರಮಿಡ್ಗಳು ವಿಶ್ವದ ಮೂಲೆ ಮೂಲೆಯಲ್ಲಿವೆ. ಇವುಗಳ ಒಳಗಡೆ ಟ್ರಯಾಂಗಲ್ನಂತೆ ನಿರ್ಮಾಣ ಮಾಡಿದ್ದು, ಅದರ ಮೇಲಿನ ಭಾಗದಲ್ಲಿ ಬಾಲದಂತೆ ನಿರ್ಮಾಣ ಮಾಡಲಾಗಿದೆ. ಅದರೊಳಗೆ ಆಕಾಶ ತತ್ವದಿಂದ ಎನರ್ಜಿಯು ಕೆಳಗೆ ಬರುತ್ತದೆ. ಒಬ್ಬ ರಷ್ಯಾದ ವಿಜ್ಞಾನಿಯು ಒಂದು ಫೈಬರ್ನ ಪಿರಮಿಡ್ ಮಾಡಿ ಅದರಲ್ಲಿ ಕೆಲವು ಔಷಧಿಗಳನ್ನು 28 ದಿನಗಳವರೆಗೆ ಇಡುತ್ತಾನೆ. 28 ದಿನಗಳ ಚಂದ್ರನ ಒಂದು ಸಮಯ ಮುಗಿಯುತ್ತದೆ. ಚಂದ್ರನು ಭೂಮಿಯನ್ನು ಸುತ್ತುವ ಸಮಯ 28 ದಿನಗಳು. ಚಂದ್ರನನ್ನು ಮನಸ್ಸಿನ ಕಾರಕ ಎನ್ನುತ್ತೇವೆ. 28 ದಿನ ಔಷಧಿಗಳನ್ನು ಪಿರಮಿಡ್ನಲ್ಲಿ ಇಟ್ಟಾಗ ಔಷಧಿಗಳ ಎನರ್ಜಿ 1000 ಪಟ್ಟು ಹೆಚ್ಚಾಗಿರುವುದು ಕಂಡುಬಂದಿತು. ಇದಕ್ಕೆ ಕಾರಣವೆಂದರೆ ಪಿರಮಿಡ್ ಅಂತರಿಕ್ಷದಿಂದ ಎನರ್ಜಿಯನ್ನು ರಿಸೀವ್ ಮಾಡಿಕೊಂಡು ಪಿರಮಿಡ್ನ ಒಳಗಡೆ ಎನರ್ಜಿಯನ್ನು ಕಳುಹಿಸುತ್ತದೆ. ಹೀಗಾಗಿ ಏಲಿಯನ್ಸ್ಗಳು ಭೂಮಿಯ ಮೇಲೆ ಬಂದು ಮನುಷ್ಯರಾಗಿ ಬಿಟ್ಟಿದ್ದಾರೆ. ಈಗ ಆ ಮನುಷ್ಯರು ಅಂತರಿಕ್ಷಕ್ಕೆ ಪುನಃ ತಾವು ಬಂದಿರುವಂತಹ ಗ್ರಹಕ್ಕೆ, ಗ್ಯಾಲಕ್ಸಿ ಅಥವಾ ಸೌರಮಂಡಲಕ್ಕೆ ಹಿಂದಿರುಗಿ ಹೋಗಬೇಕಾಗಿದೆ. ಪುನಃ ಅಲ್ಲಿಗೆ ಹೋಗಲು ಮನುಷ್ಯನಲ್ಲಿ ಆತ್ಮಶಕ್ತಿಯು ಕ್ಷೀಣವಾಗಿದೆ. ಹೀಗಾಗಿ ಇವರು ಅನೇಕ ದೊಡ್ಡ ದೊಡ್ಡ ಪಿರಮಿಡ್ಗಳ ನಿರ್ಮಾಣ ಮಾಡಿದರು ಮತ್ತು ಅವುಗಳಲ್ಲಿ ಶವಗಳನ್ನು, ಮಮ್ಮಿಗಳನ್ನು ಇಡುತ್ತಾ ಬಂದರು. ಶವಗಳನ್ನು ಅವರು ಇಟ್ಟಾಗ ಆ ಶವಗಳಲ್ಲಿ ಕೋಟಿ ಕೋಟಿ ಪಟ್ಟು ಎನರ್ಜಿಯು ಬಂದು ಬಿಡುತ್ತಿತ್ತು ಮತ್ತು ಎನರ್ಜಿಯಿಂದ ಆತ್ಮಗಳು ಪುನಃ ತಮ್ಮ ಸ್ಥಾನಗಳಿಗೆ ಹೋಗಿ ಸೇರುತ್ತಿದ್ದರು. ಈ ಕಾರಣಕ್ಕಾಗಿಯೇ ಪಿರಮಿಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅನಂತಭಾಯಿಯವರು ಕೇಳುತ್ತಾರೆ, ಹಾಗಾದರೆ ಬಾಪೂಜಿ, ಶಿವನಿಗೂ ಮತ್ತು ಈ ಏಲಿಯನ್ಸ್ಗಳಿಗೂ ಏನು ಸಂಬಂಧ? ಇವರು ಬೇರೆ ಬೇರೆ ಹೆಸರನ್ನು ಕೊಟ್ಟಿರಬಹುದು, ಆದರೆ ರಿಯಾಲಿಟಿಯಲ್ಲಿ ಅವುಗಳ ಕನೆಕ್ಷನ್ ಶಿವನೊಂದಿಗೆ ಇದೆಯೇ ಅಥವಾ ಇತ್ತೆ ಎಂದು ಕೇಳಿದಾಗ ಬಾಪೂಜಿಯವರು ಈ ರೀತಿ ಉತ್ತರಿಸುತ್ತಾರೆ. ಶಿವನ ಅವತಾರ ಕೈಲಾಸದಲ್ಲಿ ಆಯಿತು. ಶಂಕರನನ್ನು, ವಿಷ್ಣುವನ್ನು ಸಹ ಈ ಜನರು ಏಲಿಯನ್ಸ್ ಎನ್ನುತ್ತಾರೆ. ಹಾಗಾದರೆ ಏಲಿಯನ್ಸ್ಗಳ ಅರ್ಥವೇನು? ಶಿವನು ಒಂದು ಬ್ರಹ್ಮಾಂಡದ ಮಾಲೀಕನಾಗಿದ್ದಾನೆ. ಇದನ್ನು ಶಾಸ್ತ್ರಗಳಲ್ಲಿಯೂ ಸಹ ಬರೆಯಲಾಗಿದೆ. ಆದರೆ ಈ ಏಲಿಯನ್ಸ್ಗಳು ದೂರ ದೂರದ ಯೂನಿವರ್ಸ್ಗಳಿಂದ ಬಂದಿದ್ದಾರೆ. ಈ ಏಲಿಯನ್ಸ್ಗಳು ಮಹಾಶಿವನಿಗಿಂತಲೂ ದೊಡ್ಡವರಾಗಿದ್ದಾರೆ. ಏಲಿಯನ್ಸ್ಗಳು ದೂರ ದೂರದಿಂದ ಬಂದು ಮನುಷ್ಯರಾಗಿ ಪುನಃ ತಮ್ಮ ಗ್ರಹಗಳಿಗೆ ಹಿಂದಿರುಗಿ ಹೋಗಲು ಎನರ್ಜಿಯು ಇಲ್ಲದಾಗಿ ಅವರು ಪಿರಮಿಡ್ಗಳನ್ನು ನಿರ್ಮಾಣ ಮಾಡಿದರು. ಪಿರಮಿಡ್ನಲ್ಲಿ ಅಂತರಿಕ್ಷದಿಂದ ಎನರ್ಜಿ ಬರುತ್ತದೆ. ಇದರಿಂದ ಪುನಃ ಆತ್ಮಗಳಿಗೆ ಆತ್ಮಶಕ್ತಿ ಅಥವಾ ಎನರ್ಜಿಯು ದೊರಕಿ ಅವುಗಳು ಮತ್ತೆ ಅಂತರಿಕ್ಷಕ್ಕೆ ಹೋಗುವ ಶಕ್ತಿ ಪಡೆದುಕೊಳ್ಳುತ್ತವೆ. ಹೀಗಾಗಿ ಭೂಮಿಯ ಮೇಲೆ ಸಾವಿರಾರು ವರ್ಷಗಳಿಂದ ಅಲ್ಲ, ಲಕ್ಷಾನುಲಕ್ಷ ವರ್ಷಗಳ ಹಿಂದಿನಿಂದ ಈ ಪಿರಮಿಡ್ಗಳಿವೆ. ಅನಂತಭಾಯಿಯವರು ಕೇಳುತ್ತಾರೆ, ಹಿಂದೂಗಳು ಶಿವನನ್ನು ಅರಿತಿದ್ದಾರೆ ಮತ್ತು ಪರಂಧಾಮಕ್ಕೆ ಹೋಗುವ ಬಗ್ಗೆಯೂ ಯೋಚಿಸುತ್ತಾರೆ. ಹಾಗಾದರೆ ಉಳಿದ ಧರ್ಮದವರು ಶಿವನನ್ನು ಅವರು ಆರಾಧಿಸುವುದಿಲ್ಲ, ಶಿವನನ್ನು ಅವರು ತಿಳಿದುಕೊಂಡಿಲ್ಲ.
ಅಂತಹ ಆತ್ಮಗಳ ಕನೆಕ್ಷನ್ ಸಹ ಶಿವನೊಂದಿಗೆ ಇರುತ್ತದೆಯೇ? ಇದಕ್ಕೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಎಲ್ಲ ಧರ್ಮದವರು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿಯೋ ಶಿವನನ್ನು ಒಪ್ಪಿಕೊಳ್ಳುತ್ತಾರೆ. ಇಂದು ಭೂಮಿಯ ಮೇಲೆ ಒಟ್ಟು 800 ಕೋಟಿ ಜನರಲ್ಲಿ ಸುಮಾರು 300 ಕೋಟಿ ಕ್ರಿಶ್ಚಿಯನ್ನರಿದ್ದಾರೆ, 200 ಕೋಟಿ ಮುಸಲ್ಮಾನರಿದ್ದಾರೆ. ಯೇಸು ಕ್ರಿಸ್ತನು ಐ ಆಮ್ ದಿ ಸನ್ ಆಫ್ ಗಾಡ್ ಆ್ಯಂಡ್ ಗಾಡ್ ಈಸ್ ಲೈಟ್ ಎಂದು ಹೇಳುತ್ತಾನೆ. ಲೈಟ್ ಅಂದರೆ ನಿರಾಕಾರ. ಇದೇ ರೀತಿ ಮುಸಲ್ಮಾನರಲ್ಲಿ ಮಹಮ್ಮದರು ಹಾಗೂ ಪೈಗಂಬರರು ನೂರ್ ಎಂದು ಹೇಳಿದ್ದಾರೆ. ಸಾರೆ ಜಹಾಂ ಕಾ ನೂರ್. ನೂರ್ ಅಂದರೆ ಪ್ರಕಾಶ. 7 ಆಕಾಶದಿಂದಾಚೆ ಖುದಾ ಇರುತ್ತಾನೆ. ಅಲ್ಲಾಹ್ ತಾಲಾ ಕಯಾಮತ್ ಅಂದರೆ ಅಂತಿಮ ಪ್ರಳಯದ ಸಂದರ್ಭದಲ್ಲಿ ಭೂಮಿಗೆ ಬರುತ್ತಾನೆ ಎಂದು ಹೇಳುತ್ತಾರೆ. ಈಗ ನಡೆಯುತ್ತಿರುವುದು ಕಯಾಮತ್ನ ದಿನಗಳು. ನೂರ್ ಎಂದರೆ ಪ್ರಕಾಶ. ನಮ್ಮಲ್ಲಿ ಶಿವನನ್ನು ನಿರಾಕಾರ ಎಂತಲೂ ನಾವು ಹೇಳುತ್ತೇವೆ. ನೂರ್ ಅಂದರೆ ಜ್ಯೋತಿ ಸ್ವರೂಪ, ಜ್ಯೋತಿರ್ಲಿಂಗ. ಇದರ ಅರ್ಥವನ್ನು ತಿಳಿದುಕೊಳ್ಳಬೇಕು. ಜ್ಯೋತಿ ಎಂದರೆ ಲೈಟ್, ಪ್ರಕಾಶ, ಮತ್ತು ಲಿಂಗ ಎಂದರೆ ಆಕಾರ. ಲೈಟ್ನ ಆಕಾರ ಅಂದರೆ ನಿರಾಕಾರ. ಆದರೆ ಭಕ್ತಿ ಮಾರ್ಗದಲ್ಲಿ ಜನರು 12 ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿಸುತ್ತಾರೆ. ಎಲ್ಲೆಲ್ಲಿ ಶಿವನ ಸಾಕ್ಷಾತ್ಕಾರವಾಯಿತೋ, ಉದಾಹರಣೆಗೆ ಚಂದ್ರನು ಸೋಮನಾಥ ಮಂದಿರವನ್ನು ನಿರ್ಮಿಸಿದ, ಇದರಂತೆ 12 ಜ್ಯೋತಿರ್ಲಿಂಗಗಳ ಕಥೆಗಳು ಸಿಗುತ್ತವೆ. ಆದರೆ ಜ್ಯೋತಿರ್ಲಿಂಗ ಮತ್ತು ಶಿವಲಿಂಗದಲ್ಲಿ ಬಹಳಷ್ಟು ವ್ಯತ್ಯಾಸವಿದೆ. ಶಿವನು ನಿರಾಕಾರನಾಗಿದ್ದಾನೆ. ಜ್ಯೋತಿರ್ಲಿಂಗ ಅಂದರೆ ಒಂದು ಜ್ಯೋತಿಯ ಲಿಂಗ, ಅಂದರೆ ಶಿವ ನಿರಾಕಾರನಾಗಿದ್ದಾನೆ ಎಂಬುದು ಇದರ ಅರ್ಥ. ಮಹಾಶಿವ, ಪರಮ ಮಹಾಶಿವನೂ ಸಹ ನಿರಾಕಾರನಾಗಿದ್ದಾನೆ. ಆತ್ಮವೂ ಸಹ ನಿರಾಕಾರವಾಗಿದೆ. ಪರಂಧಾಮದಲ್ಲಿ ಇರುವ ಎಲ್ಲ ಆತ್ಮಗಳು ನಿರಾಕಾರವಾಗಿವೆ. ಆತ್ಮಗಳು ಪರಂಧಾಮಕ್ಕೆ ಹೋದಾಗ ನಿರಾಕಾರವಾಗಿ ಬಿಡುತ್ತವೆ. ಹಾಗಾದರೆ ಯಾರನ್ನು ಶಿವ ಎನ್ನಬೇಕು? ಪರಮ ಪುರುಷರ ಜಗತ್ತು ಸೂಕ್ಷ್ಮ ಜಗತ್ತು, ಆಕಾರಿ ಜಗತ್ತಾದರೆ ಮನುಷ್ಯ ಪಂಚತತ್ವದಲ್ಲಿದ್ದಾನೆ. ಹಾಗಾದರೆ ಯಾರನ್ನು ನಾವು ಭಗವಂತ ಅನ್ನಬೇಕು? ಯಾರನ್ನು ಲೈಟ್ ಸ್ವರೂಪ ಅನ್ನಬೇಕು? ಪ್ರತ್ಯಕ್ಷ ಹಾಗೂ ಪರೋಕ್ಷ ರೂಪದಲ್ಲಿ ಎಲ್ಲರೂ ನಿರಾಕಾರನನ್ನು ಒಪ್ಪಿಕೊಂಡಿದ್ದಾರೆ. ಪರಬ್ರಹ್ಮ ಪರಮೇಶ್ವರ ಅಂದರೆ ಯಾರು? ಪೂರ್ಣ ಬ್ರಹ್ಮ ಎಂದು ಯಾರನ್ನು ಕರೆಯಬೇಕು? ಮಹಾಶಿವನು ಕೂಡ ಲೈಟ್ ಸ್ವರೂಪದಲ್ಲಿದ್ದಾನೆ. ಎಲ್ಲಿಯವರೆಗೆ ಪ್ರಕಾಶವಿದೆಯೋ ಅದೆಲ್ಲವೂ ಪೂರ್ಣ ಬ್ರಹ್ಮ ಸ್ವರೂಪವೇ ಆಗಿದೆ. ಆತ್ಮರು ಶಿವನಿಗೆ ಯಾವುದೇ ಹೆಸರಿನಿಂದ ಕರೆಯಲಿ, ಸಂಪೂರ್ಣ ವಿಶ್ವದ ಆತ್ಮರ ಕನೆಕ್ಷನ್ ಯಾವುದೋ ಒಂದು ಕಡೆ, ಯಾವುದೋ ಒಂದು ರೀತಿಯಲ್ಲಿ ಶಿವನೊಂದಿಗೆ ಕನೆಕ್ಟ್ ಆಗಿದೆ. ಎಲ್ಲವೂ ಆ ಶಕ್ತಿ, ಆ ಪವರ್ನಿಂದಲೇ ಸೃಷ್ಟಿಯಾಗಿದೆ. ಶಿವನ ರಚನೆಗಳು ಶಿವನವರೆಗೆ ಹೋಗುತ್ತಾರೆ. ಮಹಾಶಿವನ ರಚನೆ ಆಗಿದ್ದರೆ ಅವರೆಲ್ಲರೂ ಮಹಾಶಿವನವರೆಗೆ ಹೋಗುತ್ತಾರೆ. ಒಟ್ಟಿನಲ್ಲಿ ಎಲ್ಲವೂ ನಿರಾಕಾರದಿಂದಲೇ ಸೃಷ್ಟಿಯಾಗಿದೆ. ವಿಜ್ಞಾನವೂ ಸಹ ಎಲ್ಲವೂ ಪ್ರಕಾಶದಿಂದಲೇ ಹುಟ್ಟಿಕೊಂಡಿದೆ ಎನ್ನುತ್ತಿದೆ. ಈ ತತ್ವಗಳು, ಈ ಪದಾರ್ಥಗಳು ಎಲ್ಲವೂ ಲೈಟ್ನಿಂದಲೇ ಬಂದಿದೆ. ಪ್ರಕಾಶದಿಂದ ಹೊರಟ ಎಲ್ಲವೂ ಅಂತ್ಯದಲ್ಲಿ ಪ್ರಕಾಶದಲ್ಲಿಯೇ ಹೋಗಿ ಸೇರುತ್ತದೆ. ವ್ಯಕ್ತ ಅಂದರೆ ಪಂಚತತ್ವ, ಅವ್ಯಕ್ತ ಅಂದರೆ ಪರಮತತ್ವ. ಪರಮ ಪ್ರಕಾಶವೇ ಬೇರೆಯಾಗಿದೆ. ಪರಮ ಲೈಟ್ ಅಂದರೆ ಡಿವೈನ್ ಲೈಟ್, ನಿರಾಕಾರ, ಪೂರ್ಣ ಬ್ರಹ್ಮ. ಪೂರ್ಣ ಬ್ರಹ್ಮ ಪರಮೇಶ್ವರ. ಶಿವ ಎನ್ನಿ ಅಥವಾ ಮಹಾಶಿವ ಎನ್ನಿ ಅಥವಾ ಪರಮ ಮಹಾಶಿವ ಎನ್ನಿ, ಪೂರ್ಣ ಬ್ರಹ್ಮನನ್ನು ಡಿವೈನ್ ಲೈಟ್, ಪರಮ ಪ್ರಕಾಶ ಎನ್ನುತ್ತೇವೆ. ಪರಮ ಶಾಂತಿ, ಬೇಹದ್ ಕಿ ಪರಮ ಶಾಂತಿ. परम शांति सोचो।
Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.